ಜೈ ಹಿಂದ್. ಏನಪ್ಪಾ ಅಂತಂತ ಹೇಳಿದ್ರೆ ಒಂದ್ 2 ನಿಮಿಷ ನನ್ ಮಾತು ಕೇಳ್ರಿ. ಆರಾಮಾಗಿ ಏನಂತಂದ್ ಹೇಳಿದ್ರೆ 20 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ 40 ಮಾರ್ಕ್ಸ್ ಅನ್ನ ಒಂದೇ ಒಂದ್ ಸೆಕ್ಷನ್ ಇಂದ ತಗೋಬಹುದು. ಅದನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. 5 ದಿನ ಅಷ್ಟೇ ಕರೆಕ್ಟ್ ಆಗಿ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಸ್ಟಡಿ ಮಾಡ್ರಿ. ಎಲ್ಲಾ ವಿಡಿಯೋಸ್ಗಳು ಲಿಂಕ್ಗಳಿದಾವ, ಆರಾಮಾಗಿ ಮಾಡ್ಕೋಬಹುದು. ಎಷ್ಟೋ ಅಪ್ಪ ಅಮ್ಮ ಕನಸುಗಳಿರ್ತಾವ, ಜಸ್ಟ್ ನೀವು ಮನಸ್ಸು ಮಾಡ್ಬೇಕಷ್ಟ. ಓಕೆ, ಇವೇನ್ ಸರ್ ಹೇಳತ್ತ ಬಿಡ ಅಂತಂದ್ ಹೇಳಿ ನಿಮ್ಗೆ ಅನ್ಸಿರ್ಬಹುದು. ಬಟ್ ಆದ್ರ ಒಂದ್ಸರಿ ಮನಸ್ ಮಾಡ್ರಿ. ನೀವ್ ಏನೇನೋ ಮಾಡ್ತಿರಲ್ಲ, ಆಗ್ಲಿ ಬಿಡಪ್ಪ ಇದೊಂದ್ಸರಿ ನೋಡಕ್ ಬರೈತ್ ಬಿಡ ಅಂತಿರಲ್ಲ, ಆ ತರ ಆದ್ರೂ ಕೂಡ ಏನೋ ಒಂದ್ ನನ್ ಮೇಲ್ ಕರ್ನ ಇಟ್ಕೊಂಡಾದ್ರೂ ಕೂಡ ಏನಂತಂದ್ ಹೇಳಿದ್ರೆ ಮನಸ್ ಮಾಡ್ಬಿಟ್ಟು ಒಂದ್ ಯಾವ್ದಾದ್ರು ವಿಡಿಯೋ ನೋಡ್ರಿ. ನಿಮ್ಗೆ ಅರ್ಥ ಆಯ್ತು ಅಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಎಲ್ಲಾ ವಿಡಿಯೋಸ್ಗಳನ್ನ ನೋಡ್ರಿ. ಇಲ್ಲ ಅಂತಂದ್ ಹೇಳಿದ್ರೆ ಬಿಟ್ಬಿಡ್ರಿ. ಬಟ್ ಅದ್ರ ಲೈಫ್ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾರೋ ಏನೇನೋ ಹೇಳಿರ್ತಾರ, ನಿಮ್ ತಲೆ ತುಂಬಿರ್ತಾರ, ಅದ್ ಹಂಗಿರ್ತೈತಿ, ಟಫ್ ಆಗಿರ್ತೈತಿ. ಹೆಂಗೂ ಇರಂಗಿಲ್ಲ, ಬಹಳ ಅಂದ್ರೆ ಬಹಳ ಈಸಿ ಇರ್ತೈತಿ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಹೆಂಗ್ ಹೇಳ್ಕೊಟ್ಟಿದ್ದಾನೆ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡಕ, ನಾವು ಹಳ್ಳಿ ಕಡೆ ಮಾತಾಡ್ತೀವಲ್ಲ, ಏನ ಮಾಡೋ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೀವಲ್ಲ, ಆ ತರ ಹೇಳ್ಕೊಟ್ಟಿದ್ದೇನೆ. ಲೈಫ್ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಜಸ್ಟ್ 2 ನಿಮಿಷ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಕೇಳ್ರಿ. ಹೆಂಗ್ ಸ್ಟಡಿ ಮಾಡ್ಬೇಕು, 5 ದಿನದಾಗ 40 ಮಾರ್ಕ್ಸ್ ಹೆಂಗ್ ತೆಗಿಬೇಕು ಅಂತ ನಾ ಹೇಳ್ಕೊಡ್ತಾನೆ. ಬಟ್ ಅದ್ರ ಹೇಳ್ದಂಗ್ ಸ್ಟಡಿ ಮಾಡ್ಬೇಕಷ್ಟೇ. ನೋಡ್ರಿ, ಯೂಟ್ಯೂಬ್ ಒಳಗಡೆ ನನ್ನ ಹೆಸರು ಹೊಡ್ರಿ, ಮಲ್ಲಿಕಾರ್ಜುನ್ ಕಿಲದರ್ ಅಂತಂದ್ ಹೊಡ್ರಿ, ಇಲ್ಲ SSC GD ಅಂತಂದ್ ಹೊಡ್ರಿ. ಈ ತರ ಹಿಂಗ್ ಬರ್ದೈತಿ. ಸೊ ಇಲ್ಲಿ ಯಾವ್ದಾದ್ರು ಒಂದು ವಿಡಿಯೋನ ತಗೊಳ್ರಿ. ಇವಾಗ ಅದ್ ವಿಡಿಯೋಸ್ ಕೆಳಗಡೆ ನಾನು ಲಿಂಕ್ ಹಾಕಿರ್ತೇನೆ. ಆಮೇಲೆ ಈ ವಿಡಿಯೋ ಕೆಳಗಡೆನೂ ಲಿಂಕ್ ಹಾಕಿರ್ತೀನಿ. ಈಗ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಇವಾಗ ನೋಡೋಣ, ಲಾಸ್ಟ್ ಯಾವ್ದು ಬಂದೈತಿ. ಇಲ್ಲಿ ರಾಷ್ಟ್ರಪತಿ ಅಂತ ಐತಲ್ಲ, ರಾಷ್ಟ್ರಪತಿ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ ಹೇಳಿದ್ರ, ರಾಷ್ಟ್ರಪತಿ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ ಹೇಳಿದ್ರ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಮೋರ್ ಆಪ್ಷನ್ ಅಂತಂದ್ ಐತಿ. ಇಲ್ಲಿ ಮೋರ್ ಅಂತಂದ್ ಹೇಳಿ ಹಿಂಗ ಆಪ್ಷನ್ ಬರುತ್ತಾ. ಇಲ್ಲಿ ನೋಡ್ರಿ, ಪ್ರತಿಯೊಂದು ನಾನು ನಿಮ್ಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೇನೆ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೋಡ್ರಿ ಏನೇನ್ ಇಂಪಾರ್ಟೆಂಟ್ ಅಂತಂದ್ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಯಾವ್ದಂತಂದ್ ಹೇಳಿದ್ರೆ ಈ 2 ವಿಡಿಯೋಸ್ಗಳನ್ನ ನೋಡ್ರಿ. ಎರಡು ವಿಡಿಯೋಸ್ಗಳು ಲಿಂಕ್ ಇದಾವ. ಒಂದ್ರ ಮೇಲೆ ಕ್ಲಾಸ್ 5ನೇ ಮೇಲೆ ಕ್ಲಿಕ್ ಮಾಡ್ರಿ, ಅದ್ ನೋಡ್ರಿ. ಆಮೇಲೆ ಕ್ಲಾಸ್ 6ನೇ ಮೇಲೆ ಕ್ಲಿಕ್ ಮಾಡ್ರಿ. ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ, ಇದು ಮಾಡೋದೈತೆ. ಬಹಳ ಅಂದ್ರೆ ಬಹಳ ಈಸಿ. ನಿಮ್ಗೆ ABCD ಬಂದ್ರೆ ಸಾಕಲ್ಲ, ABCD ಬಂದ್ರೆ ಸಾಕು. ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ತೀರಿ, 2 ಮಾರ್ಕ್ಸ್ ಬರುತ್ತೆ. ಈ 2 ವಿಡಿಯೋಸ್ಗಳು ನೋಡಿ, ಇಂಗ್ಲಿಷ್ ನಿಘಂಟರ ಮೇಲೆ ಇದಾವ, ಡಿಕ್ಷನರಿ ಪ್ರಕಾರ ಬರಿಬೇಕಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. 1 ನಿಮಿಷ ರೀ, ಕರೆಕ್ಟ್ ಆಗಿ ಇದು ಮಾಡ್ತೀನಿ, ಅಡ್ಜಸ್ಟ್ ಮಾಡ್ತೀನಿ. ನಿಮ್ಗೆ ಎಷ್ಟೋ ಜನ ಕ್ಲಾಸ್ ಸಿಕ್ಕಿರಲ್ಲ, ಕೆಲವೊಂದು ಮಾಹಿತಿ ಇರಂಗಿಲ್ಲ, ಅದಕ್ಕೆ ಹೇಳ್ಕೊಡ್ತಾ ಇದೀನಿ ಅಷ್ಟೇ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಟೈಮ್ ಅಂಡ್ ಡಿಸ್ಟೆನ್ಸ್ ಬಿಡ್ರಿ. ಅದ್ ನಮ್ಗೆ ಬರಂಗಿಲ್ಲ, ಅದು ಮ್ಯಾಥಮೆಟಿಕ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಕ್ಲಾಸ್ 11, 12, 13 ಅದ ನೋಡ್ರಿ. ಕ್ಲಾಸ್ 11, 12 ಮತ್ತು 13 ಈ ಕ್ಲಾಸ್ಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಈ ಕ್ಲಾಸ್ಗಳು ಏನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಈ 3 ವಿಡಿಯೋಸ್ಗಳನ್ನ ನೋಡ್ರಿ ಅಂತಂತ ಹೇಳಿದ್ರೆ ಬಾಳ ಏನಿಲ್ಲ, 40 ನಿಮಿಷ 30 ನಿಮಿಷ ಅಷ್ಟದಾವ್. 11, 12, 13 ನೋಡ್ರಿ ಅಂತಂತ ಹೇಳಿದ್ರೆ 4ನೇ ಟರ್ಮ್ ಕಂಡು ಹಿಡಿಯೋದು. ಈಗ 6, 8 ಅಂತ ಇದೆ. ಅದಾದ ನಂತರ ನೆಕ್ಸ್ಟ್ 8 ಅಂಡ್ ಈ ತರ ಹಿಂಗ್ ಕೇಳಿರ್ತಾನಲ್ಲ, 4ನೇ ಟರ್ಮ್ ಕಂಡು ಹಿಡಿಯೋದು. ಆಮೇಲೆ 6ನೇ ಟರ್ಮ್ ಕಂಡು ಹಿಡಿಯೋದು. 4ನೇ ಟರ್ಮ್ ಮತ್ತು 6ನೇ ಟರ್ಮ್ ಕಂಡು ಹಿಡಿಯೋದು ಎರಡೂನು ಕವರ್ ಆಗಿದಾವ. ಈ 3 ವಿಡಿಯೋಸ್ಗಳನ್ನ ನೋಡ್ರಿ ಅಂತಂತ ಹೇಳಿದ್ರೆ ಇಲ್ಲಿ ನಿಮ್ಗೆ 4 ಮಾರ್ಕ್ಸ್ ಬರುತ್ತೆ. ಆಮೇಲೆ ನಿಮ್ಗೆ ಏನಂತಂದ್ ಹೇಳಿದ್ರೆ ನಾಳೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ನಾನು ಇದನ್ನೆಲ್ಲ ವಿಡಿಯೋಸ್ ನೋಡ್ರಿ ಅಂತಂದ್ ಹೇಳಿದ್ರೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಸೊ ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಬೇಕು, ನಾನು ಸಾಲ್ವ್ ಮಾಡ್ತೀನಿ. ಒಂಥರ ಎಕ್ಸಾಮ್ ಕಂಡಕ್ಟ್ ಮಾಡ್ದಂಗ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಂದ್ ಹೇಳಿ ಸಾಲ್ವ್ ಮಾಡಿಬಿಟ್ಟು ನನ್ಗೆ ಮಾರ್ಕ್ಸ್ ಇದು ಕಮೆಂಟ್ ಒಳಗಡೆ ಹಾಕ್ರಿ. ಸೊ ನಿಮ್ಗೆ ಏನಂತಂದ್ ಹೇಳಿದ್ರೆ ಒಂದು ನಂಬಿಕೆ ಬರುತ್ತೆ. ಎಸ್, ಈ 3 ವಿಡಿಯೋಸ್ಗಳಿಂದ 4 ಮಾರ್ಕ್ಸ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ನಂಬರ್ ಸೀರೀಸ್ ಕಂಡು ಹಿಡಿಯೋದು. 2 ವಿಡಿಯೋಸ್ ಅದಾವ. 2 ವಿಡಿಯೋ ನೋಡ್ರಿ ಅಂತಂದ್ ಹೇಳಿದ್ರೆ ಒಬ್ಬೊಬ್ರದ್ ಹಣೆ ಬರಹ ಸರಿ ಇತ್ತು ಅಂತಂದ್ ಹೇಳಿದ್ರೆ 2 ಕ್ವಶನ್ ಅನ್ನ ಕೇಳ್ತಾನ, ಒಂದೊಂದ್ಸರಿ 1 ಕ್ವಶನ್ ಅನ್ನ ಕೇಳ್ತಾನ. ಸೊ ನಂಬರ್ ಸೀರೀಸ್ ಮೇಲೆ ಈ 2 ವಿಡಿಯೋಗಳು ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ವರ್ಣಮಾಲೆ ಅಲ್ಫಾಬೆಟ್ ಸೀರೀಸ್. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಫಾಬೆಟ್ ಸೀರೀಸ್. ಇವನ್ 2 ಕೂಡಿ ಹೇಳ್ತೀನಿ ನೋಡ್ರು. ಈ 2 ಕೂಡಿ 14ನೇದು, 15ನೇದು ಮತ್ತು 16ನೇ ಈ 3 ವಿಡಿಯೋಸ್ಗಳನ್ನ ನೋಡ್ರಿ ಅಂತಂದ್ ಹೇಳಿದ್ರೆ 3 ಕ್ವಶನ್ಸ್ ಬರ್ತಾವ ನಿಮ್ಗೆ. 2ರಿಂದ 3 ಕ್ವಶನ್ಸ್ ಪಕ್ಕ. ಬೇಕಾದ್ರೆ ಎಲ್ಲಾ ಕ್ವಶನ್ ಪೇಪರ್ಸ್ ಗಳನ್ನ ತೆಗೆದು ನೋಡ್ರಿ, ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಟೈಮ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಂಬೆಡೆಡ್ ಫಿಗರ್ ಅಂತಂದ್ ಬರುತ್ತೆ. ಇವಾಗ ಒಂದು ಡಯಾಗ್ರಾಮ್ ಕೊಟ್ಟಿರ್ತಾನ, ಆಮೇಲೆ ಕೆಳಗಡೆ 4 ಡಯಾಗ್ರಾಮ್ ಕೊಟ್ಟಿರ್ತಾನ. ಯಾವ ಡಯಾಗ್ರಾಮ್ ಅದರಲ್ಲಿ ಹೊಂದಾಣಿಕೆ ಆಗುತ್ತೆ ಎಂಬೆಡೆಡ್ ಅಂತಂದ್ ಕೇಳ್ತಾನ. ಈ 2 ವಿಡಿಯೋಸ್ಗಳನ್ನ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ. ಈಸಿ, ನೋಡಿದ ತಕ್ಷಣ ಆನ್ಸರ್ ಆಗ್ತದೆ. ಈ 2 ವಿಡಿಯೋ 17, 18 ಈ 2 ವಿಡಿಯೋ ನೋಡ್ರಿ ಅಂದ್ರೆ 2 ಮಾರ್ಕ್ಸ್. ನೆಕ್ಸ್ಟ್ ನೋಡ್ರಿ, ಬಾಳ ವಿಡಿಯೋಸ್ಗಳೇನಿಲ್ಲ, ಬಾಳ ಏನು ಇಲ್ಲ. ನೀವೇನಂತಂದ್ ಹೇಳಿದ್ರೆ 3-4 ದಿನದಾಗ ಮುಗಿಸ್ಬಿಟ್ಟು ಪರ್ಫೆಕ್ಟ್ ಆಗಿಬಿಡ್ತೀರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ರಾಬ್ಲಮ್ಸ್ ಗಳು ಇದಾವ ನೋಡ್ರಿ. ಯಾವ್ದ್ರ ಮೇಲೆ ಇದು ಡೈಸ್ ಪ್ರಾಬ್ಲಮ್ ಬೆಸ್ಟ್ ಅಂದ್ರೆ ಬೆಸ್ಟ್ ಬಿಡ್ಸಿದೆ ನೋಡಿ. ಈ ತರ ಏನಂತಂದ್ ಹೇಳಿದ್ರೆ ಡೈಸ್ ಕೊಟ್ಟಿರ್ತಾನ, 1, 2, 3 ಈ ತರ ಏನಂತಂದ್ ಹೇಳಿದ್ರೆ ಕೊಟ್ಟಿರ್ತಾನ ನೋಡ್ರಿ. ಇದನ್ನ ನೋಡಿದ ತಕ್ಷಣ ನೀವು ಹಾಕ್ತೀರಿ. ಬೇಕಾದ್ರೆ 2 ವಿಡಿಯೋಸ್ ನೋಡ್ಬಿಡ್ರಿ, ನೋಡಿದ ನಂತರ ಹೇಳ್ರಿ. ಆಮೇಲೆ ಲೈವ್ ಕ್ಲಾಸ್ ಅಲ್ಲಿ ಮಾಡಿದ್ದೇನೆ,
ಅದನ್ನು ನೋಡ್ರಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ 3 ಅಪೋಸಿಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀರಿ ನೀವು, ಸಾಲ್ವ್ ಕೂಡ ಮಾಡೋದ್ ಬೇಡ. ಸೊ ಆ ತರ ಏನಂತಂದ್ ಹೇಳಿದ್ರೆ ಹೇಳ್ಕೊಟ್ಟಿದೀನಿ, 2 ಮಾರ್ಕ್ಸ್ ಗ್ಯಾರಂಟಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮ್ಯಾಥಮೆಟಿಕ್ಸ್ ಸೈನ್ ಚೇಂಜ್, ಪ್ಲಸ್ ಮೈನಸ್ ಯಾವ್ದನ್ನ ಚೇಂಜ್ ಮಾಡ್ಬೇಕು, ಡಿವೈಡೆಡ್ ಬೈ ಇಂಟು ಅಂತಂದಿರ್ತಾವ, ಯಾವ 2 ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು ಅಂತಂದ್ ಹೇಳಿ ಈ 2 ವಿಡಿಯೋಗಳನ್ನ ನೋಡ್ರಿ ಅಂತಂದ್ ಹೇಳಿದ್ರೆ, ಒಂದು ರೀಸನಿಂಗ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ, ಆಮೇಲೆ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ. ಮ್ಯಾಥಮೆಟಿಕಲ್ ಸೈನ್ ಮೇಲೆ ಒಂದು, ರೀಸನಿಂಗ್ ಮೇಲೆ ಇನ್ನೊಂದು ಮ್ಯಾಥಮೆಟಿಕಲ್ ಮೇಲೆ ಬರುತ್ತೆ. ಈ 2 ವಿಡಿಯೋಸ್ಗಳನ್ನ ನೋಡ್ರಿ, 4 ಮಾರ್ಕ್ಸ್. ಸುಳ್ಳು ಹೇಳ್ತಿಲ್ಲ, ಬೇಕಾದ್ರೆ ತೆಗೆದ್ ನೋಡ್ರಿ. ಆಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಮಾತಾಡೋದು, ಪ್ರೂಫ್ ಇಟ್ಕೊಂಡೆ ಎಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೀಟಿಂಗ್ ಅರೇಂಜ್ಮೆಂಟ್. ಯಾರ್ಯಾರ್ದು ಏನೇನೋ ನಂಬ್ತಿರಂತ, ಇಷ್ಟೊಂದೆಲ್ಲ ಮಾಡಕತ್ತೈತೆ, ನಂಬ್ರ ಒಂದ್ಸರಿ ಲೈಫ್ ಉದ್ದಾರ ಆಗತ್ತಷ್ಟೇ. ಸೀಟಿಂಗ್ ಅರೇಂಜ್ಮೆಂಟ್ ಒಂದು ಹಿಂಗ್ ಲೈನ್ ಅಲ್ಲಿ ಕೊಟ್ಟಿರ್ತಾನ, ಲೈನ್ ಅಲ್ಲಿ ಕೂತ್ಕೊಳ್ಳೋದು, ಇನ್ನೊಂದು ಸರ್ಕಲ್ ಅಲ್ಲಿ ಕೂತ್ಕೊಳ್ಳೋದು. ಈ ವಿಡಿಯೋಗಳನ್ನ ಕಂಪಲ್ಸರಿ ನೋಡ್ಬೇಕು. ಇವನ್ನ ಈ 3 ವಿಡಿಯೋಸ್ಗಳನ್ನ ನೋಡಿದ್ರಿ ಅಂತಂದ್ ಹೇಳಿದ್ರೆ ಅಷ್ಟ ಅರ್ಥ ಆಗತ್ತೆ. ಕಂಪ್ಲೀಟ್ ಆಗಿ ವಿಡಿಯೋಸ್ಗಳನ್ನ ನೋಡ್ರಿ. ಇದನ್ನ ಯಾವಾಗ ಅಂತಂದ್ ಹೇಳಿದ್ರೆ ಲಾಸ್ಟ್ ಬಿಡಿಸೋದು. ಎಲ್ಲಾ 19 ಕ್ವಶನ್ಸ್ ಆದ ನಂತರ, ಸಾರಿ 18 ಕ್ವಶನ್ಸ್ ಆದ ನಂತರ ನೆಕ್ಸ್ಟ್ ಬಿಡಿಸೋದು. 2 ಕ್ವಶನ್ ಕೇಳ್ತಾನ ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ, 2 ಕ್ವಶನ್ 4 ಮಾರ್ಕ್ಸ್ ಬರುತ್ತೆ. ಈ 3 ವಿಡಿಯೋಸ್ಗಳನ್ನ ನೋಡ್ಬೇಕು. ಬಹಳ ಅಂದ್ರೆ ಬಹಳ ಈಸಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೋಡಿಂಗ್ ಡಿಕೋಡಿಂಗ್ ಅಂತಂದ್ ಹೇಳಿದ್ರೆ ಯಾವ ತರ ಅಂತಪ್ಪ ಅಂತಂದ್ ಹೇಳಿದ್ರೆ, ಇವಾಗ ಯಾವ್ದೋ ಒಂದ್ ಕೊಡ್ತಾನ, ವೈಟ್ ಕಾರ್ ಅಂತಂದಿರುತ್ತೆ, ಇದನ್ನ ಲಾಪ ಅಂತಂದ್ ಹೇಳಿ ಹಿಂಗ್ ಬರ್ದಿರ್ತಾನ. ಆಮೇಲೆ ನೆಕ್ಸ್ಟ್ ಕಾರದ ಕೋಡ್ ಏನು ಅಂತಂದ್ ಹೇಳಿ ಕೇಳ್ತಾನಲ್ಲ, ಅದ್ರ ಮೇಲೆ ಈ ವಿಡಿಯೋಸ್ಗಳನ್ನ ನೋಡ್ರಿ, 2 ಮಾರ್ಕ್ಸ್. ಈ ವಿಡಿಯೋಸ್ಗಳನ್ನ ನೋಡ್ರಪ್ಪ ಅಂತಂದ್ ಹೇಳಿದ್ರೆ ನಿಮ್ ಕ್ಲಿಯರ್ ಆಗಿ ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಂತಂದ್ ಹೇಳಿದ್ರೆ ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ಸ್. ಅಂದ್ರ ಇವಾಗ ಹೇಳಿಕೆಗಳು ಮತ್ತು ತೀರ್ಮಾನಗಳು ಅಂತ ಬರ್ತಾವಲ್ಲ, ಹೇಳಿಕೆ ಮತ್ತು ತೀರ್ಮಾನ ಅಂತ ಬರ್ತಾವಲ್ಲ, ನಿಮ್ಗ ಅದ್ ಕ್ವಶನ್ ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ ಈ 2 ವಿಡಿಯೋ ನೋಡ್ರಿ, 28 ಮತ್ತು 29 ನೋಡ್ರಿ, ನಿಮ್ಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಿಮ್ಗ ಏನಂತಂದ್ ಹೇಳಿದ್ರೆ ಫುಲ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದೇ ತರ ನೆಕ್ಸ್ಟ್ ನೋಡ್ರಿ, 28 ಮತ್ತು 29 ಮಿರರ್ ಇಮೇಜ್ ಕಂಡು ಹಿಡಿಯೋದಂತಂದ್ ಹೇಳಿ ನಿಮ್ಗೆ ಹೇಳ್ಕೊಟ್ಟಾನ. ಜಸ್ಟ್ ಏನಂತಂದ್ ಹೇಳಿದ್ರೆ ಈ ಕಡೆ ಬರ್ಕೊಂತ ಹೋಗ್ಬೇಕು, ಉಲ್ಟಾ ನೋಡ್ಬೇಕು ಅಂತಂದ್ ಹೇಳಿ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೇನೆ. ಪ್ರತಿಯೊಂದಕ್ಕೂ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೇನೆ 30ನೇ ವಿಡಿಯೋ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಡೈರೆಕ್ಷನ್ ಪ್ರಾಬ್ಲಮ್ಸ್ ಮೇಲೆ. ಇವಾಗ ಕೇಳ್ತಾ ಇಲ್ಲ, ಬಟ್ ಆದ್ರೂ ಕೂಡ ಏನಂತಂದ್ ಹೇಳಿದ್ರೆ ನಾನು ವಿಡಿಯೋಸ್ ಮಾಡಿ ಹಾಕಿದೀನಿ. ಡೈರೆಕ್ಷನ್ ಮೇಲೆ, ದಿಕ್ಕುಗಳ ಮೇಲೆ ಏನಂತಂದ್ ಹೇಳಿದ್ರೆ ಕ್ವಶನ್ ಕೇಳ್ತಿಲ್ಲ, ಬಟ್ ಅವ್ರು ಲಾಸ್ಟ್ ನೋಡಿ ಇಟ್ಕೊಟ್ರ ಅದನ್ನ. ಆಮೇಲೆ ನೆಕ್ಸ್ಟ್ ಫಿಗರ್ ಇನ್ ಸಿರೀಸ್, ಅಂದ್ರೆ ಫಿಗರ್ ಗಳನ್ನ ಕಂಡಿಡೋದು. ನೆಕ್ಸ್ಟ್ ಫಿಗರ್ ಯಾವ್ದು ಬರುತ್ತೆ ಅಂತಂದ್ ಹೇಳಿ ಇದ್ರ ಮೇಲೆ ಒಂದ್ ಪಕ್ಕ ಕ್ವಶನ್ ಇರುತ್ತಾ. ಆಮೇಲೆ ಆಡ್ ಅಂಡ್ ಔಟ್, ಅಂದ್ರೆ 4 ವರ್ಡ್ ಗಳನ್ನ ಕೊಟ್ಟಿರ್ತಾನ, ಅದ್ರಾಗ ಹೊಂದಾಣಿಕೆ ಆಗಲ್ದು ಬರಿ ಅಂತಂದ್ ಹೇಳಿ ಇದನ್ನು ಕೇಳ್ತಾ ಇಲ್ಲ ಜಾಸ್ತಿ. ಈ 2 ಟಾಪಿಕ್ ಗಳನ್ನ ಲಾಸ್ಟ್ ನೋಡ್ಕೋಬೇಕು. ಆಮೇಲೆ ಪೇಪರ್ ಕಟ್ಟಿಂಗ್ ನೋಡ್ರಿ, ಪೇಪರ್ ಕಟ್ ಮಾಡೋದು. ಈ ತರ ಕೊಟ್ಟಿರ್ತಾನ, ಈ ಕಡೆ ಮಡಚ್ರಿ ಅಂತಂದ್ ಹೇಳಿ ಪೇಪರ್ ಕಟ್ಟಿಂಗ್ ಮೇಲೆ 37, 30, 38ನೇ ವಿಡಿಯೋಸ್ ಇದಾವ. ಟೋಟಲ್ ಆಗೇನಪ್ಪಾ ಅಂತಂದ್ ಹೇಳಿದ್ರೆ 40 ವಿಡಿಯೋಸ್ಗಳದಾವ ಅಷ್ಟ. 40 ವಿಡಿಯೋಸ್ ಅಲ್ಲಿ ನಿಮ್ಗೆ ಎಲ್ಲಾನು ಗೊತ್ತಾಗ್ಬಿಡುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬ್ಲಡ್ ರಿಲೇಷನ್ ಮೇಲೆ ಟ್ರಿಕ್ಕಿಂಗ್ ಐತ, ಒಂದು ಟ್ರಿಕ್ ಐತಪ್ಪ. ಬ್ಲಡ್ ರಿಲೇಷನ್ ಮೇಲೆ ಒಂದು ಟ್ರಿಕ್ ಐತೆ, 10 ನಿಮಿಷದ ವಿಡಿಯೋ. 90% ಕರೆಕ್ಟ್ ಆಗತ್ತ ಆನ್ಸರ್, 10% ಕರೆಕ್ಟ್ ಆಗಂಗಿಲ್ಲ. ನಾನು ಇವಾಗ್ಲೇ ಹೇಳ್ತೀನಿ, 90% ಆನ್ಸರ್ ಕರೆಕ್ಟ್ ಆಗುತ್ತೆ, 10% ಕರೆಕ್ಟ್ ಆಗಂಗಿಲ್ಲ. ಸೊ ಬಂತು ಅಂತಂದ್ ಹೇಳಿದ್ರೆ 2 ಮಾರ್ಕ್ಸ್, ಹೋಯ್ತು ಅಂತಂದ್ ಹೇಳಿದ್ರೆ 0.25 ಮಾರ್ಕ್ಸ್ ಹೋಯ್ತು. ನಿಮ್ ಗ್ಯಾರಂಟಿ ಮೇಲೆ ನೀವು ಹಾಕ್ಬೇಕು ಅದನ್ನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಯಾವ್ದು ಬರುತ್ತೆ. ಸೊ ಇಷ್ಟೆಲ್ಲ ಆದ ನಂತರ ಏನಂತಂದ್ ಹೇಳಿದ್ರೆ ಇದು 40ನೇ ನೋಡ್ರಿ, ಯಾವ ತರ ಕ್ವಶನ್ಸ್ ಗಳನ್ನ ಕೇಳಿದ ಅಂತ ಗೊತ್ತಾಗತ್ತೆ. ಇಲ್ಲಿ ನೋಡ್ರಿ, ಇದನ್ನ ಡಿಕ್ಷನರಿ ಮೇಲೆ ನಾನು ಲೈವ್ ಕ್ಲಾಸ್ ತಗೊಂಡಿರೋದು. ಆಮೇಲೆ ಇಮೇಜಸ್ ಮೇಲೆ, ಯಾವ್ದು ಇಮೇಜಸ್ ಇದು, ಮಿರರ್ ಇಮೇಜಸ್ ಮೇಲೆ, ಆಮೇಲೆ ಮ್ಯಾಥಮೆಟಿಕಲ್ ಸೈನ್ ಮೇಲೆ, ಆಮೇಲೆ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಎಲ್ಲ ಏನಂತಂದ್ ಹೇಳಿದ್ರೆ ಕೆಳಗಡೆ ಲೈವ್ ಕ್ಲಾಸ್ಗಳಿದಾವ. ನಿಮ್ಗೆಲ್ರ ಇಷ್ಟ ಆಯ್ತು ಅಂತಂದ್ ಹೇಳಿ, ಇಷ್ಟ ಅಲ್ಲ ಕಂಪಲ್ಸರಿ ನೋಡ್ಲೇಬೇಕು. ಸ್ಟೇಟ್ಮೆಂಟ್ಸ್ ಅಂಡ್ ಹೇಳಿಕೆ ತೀರ್ಮಾನಗಳು ಹೆಂಗ, ಆಮೇಲೆ ರಿಲೇಷನ್ ಹೆಂಗ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡೈಸ್ ಪ್ರಾಬ್ಲಮ್ ನ ಹೆಂಗ್ ಕಂಡಿಡಿಯೋದು, ಆಮೇಲೆ 4th ಮತ್ತು 6th ಹೆಂಗ್ ಕಂಡಿಡಿಯೋದು ಅಂತಂದ್ ಹೇಳಿ ಲೈವ್ ಅಲ್ಲಿ ಕೂಡ ಹೇಳ್ಕೊಟ್ಟಿದೀನಿ. ಇಷ್ಟು ವಿಡಿಯೋಸ್ಗಳಪ್ಪ. ಅಮ್ಮಮ್ಮ ಅಂತಂದ್ ಹೇಳಿದ್ರೆ 42 ವಿಡಿಯೋಸಾ, 42 ವಿಡಿಯೋಸ್ ಅನ್ನ 5 ದಿನದಲ್ಲಿ ನೋಡ್ರಿ ಅಂತಂದ್ ಹೇಳಿದ್ರೆ ಜಸ್ಟ್ 40 ನಿಮಿಷದ 40 ಮಾರ್ಕ್ಸ್ ಬಂತು. 40 ವಿಡಿಯೋ 40 ಮಾರ್ಕ್ಸ್. ಯಾರು ನೋಡ್ತೀರಿ, ಯಾರು ಪ್ರಾಕ್ಟೀಸ್ ಮಾಡ್ತೀರಿ, ಪಕ್ಕಾ 40 ಮಾರ್ಕ್ಸ್ ಬರುತ್ತೆ. ಅದೇ ತರ ಮತ್ ನೆಕ್ಸ್ಟ್ ಹೇಳ್ಕೊಡ್ತೇನೆ, ಅವುಗಳನ್ನು ಕೂಡ ಏನಂತಂದ್ ಹೇಳಿದ್ರೆ ನೋಡ್ಕೋಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.